ಇನ್ನು ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಮುಂದಿನ 2 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ವೆದರ್ ರಿಪೋರ್ಟ್ ಅನ್ನು ಕೊಟ್ಟಿದೆ. 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಹಾಸನ. ಈಗ ನಾನು ಹೇಳಿದಂತ ಅಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. 2 ದಿನಗಳ ಕಾಲ ಭಾರಿ ಮಳೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಈಗ ಕ್ರಮೇಣವಾಗಿ ಮುಂಗಾರು ರಾಜ್ಯದಲ್ಲಿ ಚುರುಕು ಪಡ್ಕೊಳ್ತಾ ಇದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಮಳೆ ಆರಂಭವಾಗ್ತಾ ಇದೆ. ಸೊ ಒಂದು ಕರಾವಳಿ ಜಿಲ್ಲೆಗಳು, ಮಗದೊಂದು ಕಡೆ ಉತ್ತರ ಕನ್ನಡದ ಒಂದಷ್ಟು ಜಿಲ್ಲೆಗಳಲ್ಲಿ 2 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾಗಿ ಯೆಲ್ಲೋ ಅಲರ್ಟ್ ಅಂದ್ರೆ ಮಳೆ ತೀವ್ರತೆ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಈ ಭಾಗದ ಈ ಜಿಲ್ಲೆಯ ಜನರು ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇರಬೇಕಾಗುತ್ತೆ. ಸೊ ಈ ಬಾರಿ ಮಳೆ ಅನ್ನುವಂಥದ್ದು ಸ್ವಲ್ಪ ತಡ ಆಗಿದೆ. ಮುಂಗಾರಿನ ತೀವ್ರತೆ ಸ್ವಲ್ಪ ತಡವಾಗಿ ಬಿರುಸು ಪಡ್ಕೊಳ್ತಾ ಇದೆ. ಬಟ್ ಆದಾಗ್ಯೂ ಸಹ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿಯೋದಿಲ್ಲ ಅನ್ನುವ ಆತಂಕದ ಪ್ರಶ್ನೆಗಳ ನಡುವೆ ಮಳೆ ಬಂದ್ರೆ ಒಂದು ಸ್ವಲ್ಪ ನೆಮ್ಮದಿಯ ಒಂದು ಮನಸ್ಥಿತಿಯನ್ನ, ಭಾವವನ್ನ ರಾಜ್ಯದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ.